ಹಾಯ್ ಫ್ರೆಂಡ್ಸ್, ನಾನು ಜ್ಯೋತ್ಸ್ನಾ. ನೀವು ನೋಡ್ತಾ ಇದ್ದೀರಾ ಕುಕ್ ವಿತ್ ಜೋ ಚಾನೆಲ್. ಹಬ್ಬದ ಸೀಸನ್ ಬಂದೇ ಬಿಡ್ತು. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಬಾಯಲ್ಲಿ ಮೆಲ್ಟ್ ಆಗುವಂಥ ಗೀ ಮೈಸೂರು ಪಾಕ್ ರೆಸಿಪಿ ಜೊತೆ ಬಂದ್ಬಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದೇ ಕಪ್ಪನ್ನು ನೀವು ಬೇರೆ ಮೆಷರ್ಮೆಂಟ್ಸಿಗೆ ಯೂಸ್ ಮಾಡಿ. ಈ ಕಡಲೆ ಹಿಟ್ಟನ್ನು ಪ್ಯಾನಲ್ಲಿ ಲೈಟಾಗಿ ರೋಸ್ಟ್ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡಿ. ಜಾಸ್ತಿ ರೋಸ್ಟ್ ಮಾಡಿದರೆ ಇದು ಕೆಂಪಾಗುತ್ತೆ, ಹಾಗೂ ಕಡಿಮೆ ರೋಸ್ಟ್ ಮಾಡಿದರೆ ಇದು ಹಸಿ ವಾಸನೆ ಇರುತ್ತೆ. ಆದ ಕಾರಣ ಇದನ್ನು ಲೈಟಾಗಿ ಕರೆಕ್ಟಾಗಿ ರೋಸ್ಟ್ ಮಾಡಿ. ಕಲರ್ ಚೇಂಜ್ ಆಗಬಾರ್ದು. ಸೊ ಇದನ್ನು ಕೈ ಅಲ್ಲಾಡಿಸ್ತಾನೆ ರೋಸ್ಟ್ ಮಾಡ್ತಾನೆ ಇರಿ. ನಿಮಗೆ ಗೊತ್ತಿರಬಹುದು 2 ರೀತಿಯ ಮೈಸೂರು ಪಾಕ್ ಇದೆ ಅಂತ. ಒಂದು ಗಟ್ಟಿಯಾಗಿರುತ್ತೆ, ಮತ್ತೊಂದು ಸಾಫ್ಟ್ ಆಗಿರುತ್ತೆ ಅಂತ. ಆ ಗಟ್ಟಿಯಾಗಿರುವ ಮೈಸೂರು ಪಾಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ. ಆದರೆ ಈ ಸಾಫ್ಟ್ ಆಗಿರುವ ಮೈಸೂರು ಪಾಕ್ ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೂ ಇದನ್ನು 15ರಿಂದ 20 ದಿನ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ನೀವು ಗಟ್ಟಿ ಮೈಸೂರು ಪಾಕ್ ಮಾಡೋದಾದರೆ ಅದು ಫಸ್ಟ್ ಅಟೆಂಪ್ಟಲ್ಲಿ ನಿಮಗೆ ಸರಿಯಾಗಿ ಬರಲ್ಲ. 3-4 ಸತಿ ನೀವು ಅದನ್ನು ಟ್ರೈ ಮಾಡಬೇಕಾಗತ್ತೆ. ಆವಾಗಲೇ ಅದು ಸರಿಯಾಗಿ ಬರೋದು. ಅದರಲ್ಲಿ ಕೆಲವೊಮ್ಮೆ ಕಲರ್ ಸರಿಯಾಗಿ ಬರಲ್ಲ ಅಥವಾ ಟೆಕ್ಸ್ಚರ್ ಸರಿಯಾಗಿ ಬರಲ್ಲ. ಸೊ ಇವಾಗ ನಮ್ಮದು ಕಡಲೆ ಹಿಟ್ಟು ರೋಸ್ಟ್ ಆಗಿ ರೆಡಿ ಆಗಿದೆ. ಇದನ್ನು ಇವಾಗ ಎತ್ತಿಡೋಣ. ರೋಸ್ಟ್ ಮಾಡಿರುವಂಥ ಕಡಲೆ ಹಿಟ್ಟನ್ನು ನಾವು ಜರಡಿ ಮಾಡ್ಕೊಳ್ಬೇಕು. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಈ ರೀತಿ ಮಾಡೋದ್ರಿಂದ ನಮ್ಮ ಮೈಸೂರು ಪಾಕ್ ತುಂಬಾ ಸಾಫ್ಟಾಗಿ ಬರುತ್ತೆ. ಕೆಲವೊಮ್ಮೆ ನಾವು ಇದನ್ನು ಮಾಡೋದಿಲ್ಲ, ನಾವು ತುಂಬಾ ಉದಾಸೀನ ಮಾಡ್ತೀವಿ. ಬಟ್ ಆ ರೀತಿ ಮಾಡಲಿಕ್ಕಿಲ್ಲ. ಈ ಸ್ಟೆಪ್ಪನ್ನು ನಾವು ಕಂಪಲ್ಸರಿ ಮಿಸ್ ಮಾಡದೆ ಮಾಡಲೇಬೇಕು. ಆವಾಗ ಮಾತ್ರ ನಮ್ಮ ಮೈಸೂರು ಪಾಕ್ ಸಾಫ್ಟಾಗಿ ಬರುತ್ತೆ. ಸೊ ಇದಾಗಿದೆ. ಇವಾಗ 1 ಕಪ್ ತುಪ್ಪನ ತಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧದಷ್ಟು ಮಾತ್ರ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ಬೇಕು. ಕೇವಲ ಅರ್ಧ ಕಪ್ ತುಪ್ಪ ಮಾತ್ರ ಸೇರಿಸ್ಕೊಳ್ಳಿ. ಮಿಕ್ಕಿದ ತುಪ್ಪವನ್ನು ನಾವು ಮತ್ತೆ ಯೂಸ್ ಮಾಡಲಿಕ್ಕುಂಟು. ನೀವಿಲ್ಲಿ ಅರ್ಧ ಎಣ್ಣೆ ಹಾಗೂ ಅರ್ಧ ತುಪ್ಪನ ಕೂಡ ಬಳಸಬಹುದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೇಸ್ಟ್ ರೀತಿ ಆಗಬೇಕು ಇದು. ಕೇವಲ ಅರ್ಧ ಕಪ್ ಹಾಕಿದರೆ ಸಾಕು. ನಾನು ಯಾವ ಕಪ್ಪಲ್ಲಿ ನೋಡಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ ಮೆಷರ್ಮೆಂಟಲ್ಲಿ ತುಪ್ಪನ ಇದಕ್ಕೆ ಹಾಕ್ತಾ ಇದ್ದೀನಿ. ಅದರಲ್ಲಿ ಕೇವಲ ಅರ್ಧ ಕಪ್ಪಷ್ಟು ಮಾತ್ರ ಹಾಕಿದ್ದೀನಿ. ಸೊ ನೋಡಿ, ಇದರಲ್ಲಿ ಯಾವುದೇ ಗಂಟುಗಳಿರಬಾರ್ದು. ಸ್ಮೂತಾಗಿ ಇದನ್ನು ನೀವು ಮಿಕ್ಸ್ ಮಾಡಬೇಕು. ಇವಾಗ ಆಗಿದೆ. ಇವಾಗ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 1 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರನ್ನು ಸೇರಿಸಿ ಇದನ್ನು ಲೋ ಫ್ಲೇಮಲ್ಲಿ ನಾವು ಗ್ಯಾಸಲ್ಲಿ ಇಡಬೇಕು. ಇದು ಸಕ್ಕರೆ ಮೆಲ್ಟ್ ಆಗೋ ತನಕ ನಾವೊಂದು ಪ್ಲೇಟನ್ನು ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಬೇಕು. ಈ ರೀತಿ ಸಕ್ಕರೆ ಅಲ್ಲಿ ಮೆಲ್ಟ್ ಆಗ್ತಾ ಇದೆ. ನಾವಿಲ್ಲಿ ಪ್ಲೇಟನ್ನು ರೆಡಿ ಮಾಡ್ಕೊಂಡು ಇಡಬೇಕು. ಸೊ ಇವಾಗ ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಸೊ ಇದು ಅಂಟು ಬಂದಿದೆ ಅಲ್ವಾ ಅಂತ ನೋಡಬೇಕು. ನಮಗಿಲ್ಲಿ ಒಂದು ಎಳೆ ಪಾಕ ಬರಬಾರ್ದು. ಇದು ಕೇವಲ ಅಂಟು ಬಂದರೆ ಸಾಕು. ಒಂದು ಎಳೆ ಪಾಕ ಬಂದರೆ ಏನಾಗುತ್ತೆ ಅಂದರೆ ಇದು ಮತ್ತೆ ನಮ್ಮದು ಮೈಸೂರು ಪಾಕ್ ಸಾಫ್ಟಾಗಿ ಬರಲ್ಲ, ಗಟ್ಟಿ ಆಗುತ್ತೆ. ಆದ ಕಾರಣ ಸ್ವಲ್ಪ ಇದು ಅಂಟು ಬಂದರೆ ಸಾಕು ಅಷ್ಟೇ. ಇದನ್ನು ನೀವು ಕೈಯಲ್ಲಿ ಟಚ್ ಮಾಡುವಾಗ ಸ್ವಲ್ಪ ಸ್ಟಿಕ್ಕಿ ಆದರೆ ಸಾಕು. ಒಂದು ಎಳೆ ಪಾಕ ಸ್ಟ್ರಿಂಗ್ ಥರ ಬರಬಾರ್ದು. ಅದಕ್ಕಿಂತ ಮುಂಚೆನೇ ನಾವು ಇದನ್ನು ಈ ಕಡಲೆ ಹಿಟ್ಟನ್ನು ಸೇರಿಸಬೇಕಾಗುತ್ತೆ. ಅಂಟು ಬರುವಾಗನೇ ನಾವು ಕಡಲೆ ಹಿಟ್ಟು ಮಿಶ್ರಣ ಏನು ರೆಡಿ ಮಾಡಿಟ್ಟಿದ್ದೀವಿ ನೋಡಿ, ಅದನ್ನು ಇದಕ್ಕೆ ಸೇರಿಸಬೇಕು. ಇದು ಹಾಕುವಾಗ ನಾವು ಕಂಟಿನ್ಯೂಸ್ ಆಗಿ ಕೈಯನ್ನು ಅಲ್ಲಾಡಿಸ್ತಾನೇ ಇರಬೇಕು, ನಿಲ್ಲಿಕ್ಕಿಲ್ಲ. ಇವಾಗ ನೋಡಿ, ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸೊ ಇದನ್ನು ನಾವು ಅಲ್ಲಾಡಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ಇದು ಗಟ್ಟಿ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಅಂತ. ಇದು ಒಳ್ಳೆ ಮಿಕ್ಸ್ ಆದ ಕೂಡಲೇ ನಾವು ಆವಾಗಲೇ ಅರ್ಧ ಕಪ್ ತುಪ್ಪನ ಇಟ್ಟಿದ್ವಿ ನೋಡಿ, ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸಬೇಕು. ಒಮ್ಮೆಲೆ ಹಾಕಲಿಕ್ಕಿಲ್ಲ. ನಾನಿವಾಗ 2 ಚಮಚ ತುಪ್ಪನ ಹಾಕ್ತಾ ಇದ್ದೀನಿ.
ಮಿಕ್ಕಿದ್ದನ್ನು ಸ್ವಲ್ಪ ಹೊತ್ತು ನಂತರ ಹಾಕ್ಕೊಳ್ಬೇಕು. ಈ ತುಪ್ಪ ನಾವೇನು ಹಾಕಿದ್ದೀವಿ ಇದು ಚೆನ್ನಾಗಿ ಈ ಕಡಲೆ ಹಿಟ್ಟು ಎಬ್ಸಾರ್ಬ್ ಮಾಡಬೇಕು. ಅದಾದ ನಂತರ ನಾವು ಮಿಕ್ಕಿದ ತುಪ್ಪವನ್ನು ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ತುಪ್ಪ ಎಲ್ಲ ಎಬ್ಸಾರ್ಬ್ ಆಗಿದೆ. ಇವಾಗ ಇನ್ನೊಮ್ಮೆ ನಾನು 2 ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ. ಇದುವೇ ರಿಯಲ್ ಮೆಥಡ್ ಗೀ ಮೈಸೂರು ಪಾಕ್ ಮಾಡುವುದು. ನೀವು ಅಂದ್ಕೊಳ್ಬೋದು ಎಷ್ಟು ತುಪ್ಪ ಹಾಕ್ತಿದ್ದೀವಿ ಅಂತ, ಬಟ್ ನಮ್ಮದು ಮೈಸೂರು ಪಾಕ್ ಸಾಫ್ಟಾಗಿ ಮೆಲ್ಟ್ ಆಗುವ ರೀತಿ ಬರಬೇಕು ಅಂದರೆ ನಾವು ಈ ಸ್ಟೆಪ್ಪನ್ನು ಮಾಡಲೇಬೇಕು. ತುಪ್ಪನ ನಾವು ಬಿಸಿ ಮಾಡಿ ಹಾಕಬೇಕಂತೇನಿಲ್ಲ. ರೂಮ್ ಟೆಂಪ್ರೇಚರಲ್ಲಿ ಇರುವ ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಳಿ. ನಮ್ಮದು ಕಡಲೆ ಹಿಟ್ಟಿನ ಕ್ವಾಲಿಟಿ ತುಂಬಾ ಚೆನ್ನಾಗಿರಬೇಕು, ಆವಾಗ ಮಾತ್ರ ಮೈಸೂರು ಪಾಕ್ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ನೀವು. ಸೊ ಇವಾಗ ನೋಡ್ತಾ ಇದ್ದೀರಾ, ಆವಾಗಲೇ ಹಾಕಿರುವಂಥ ತುಪ್ಪ ಇವಾಗ ಚೆನ್ನಾಗಿ ಎಬ್ಸಾರ್ಬ್ ಆಗಿದೆ. ಇವಾಗ ನಾನು ಮಿಕ್ಕಿರುವ ತುಪ್ಪನ ಹಾಕ್ತಾ ಇದ್ದೀನಿ. 3 ಚಮಚದಷ್ಟು ತುಪ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಇನ್ನೂ ಕೂಡ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಕಿರುವ ತುಪ್ಪನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಲಾಸ್ಟಿಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಮ್ಮ ಕಡಲೆ ಹಿಟ್ಟು ನೋಡಿ ಪ್ಯಾನನ್ನು ಬಿಟ್ಕೊಳ್ಳುತ್ತೆ ನೋಡಿ. ಸೊ ಕಡಲೆ ಹಿಟ್ಟೆಲ್ಲ ಪ್ಯಾನನ್ನು ಬಿಟ್ಕೊಂಡು ಬರುತ್ತೆ. ಸೊ ಆವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಇದಿವಾಗ ರೆಡಿಯಾಗಿದೆ. ಫಟಾಫಟ್ ಅಂತ ಗ್ಯಾಸನ್ನು ಆಫ್ ಮಾಡಿ ಇದನ್ನು ನಾವು ಆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ಲೇಟನ್ನು ಚೆನ್ನಾಗಿ ನಾವು ಆವಾಗಲೇ ತುಪ್ಪ ಹಾಕಿ ಗ್ರೀಸ್ ಮಾಡಿಟ್ಟಿದ್ದೀವಿ, ಅದಕ್ಕೆ ಇವಾಗ ನಾವು ಇದನ್ನು ಟ್ರಾನ್ಸ್ಫರ್ ಮಾಡೋಣ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೂ ಒಂದು ವೇಳೆ ನನ್ನ ಚಾನಲನ್ನು ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಧನ್ಯವಾದಗಳು. ಇವಾಗ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸಪೋಸ್ ಮೇಲ್ಗಡೆ ಸ್ವಲ್ಪ ಡ್ರೈ ಅಂತ ಅನಿಸಿದರೆ ನೀವು ಸ್ವಲ್ಪ 1 ಚಮಚ ತುಪ್ಪನ ಹಾಕಿ ಇದನ್ನು ಸರಿ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಫ್ಲ್ಯಾಟ್ ಮಾಡಿ. ಸೊ ಇದನ್ನು 30 ನಿಮಿಷ ಸೆಟ್ ಆಗಲಿಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿ ಇಡುವ ಅವಶ್ಯಕತೆ ಏನಿಲ್ಲ. ಇವಾಗ 30 ನಿಮಿಷ ಆಗಿದೆ. ಇದನ್ನು ನಮಗೆ ಯಾವ ಸೈಜ್ ಬೇಕು ನೋಡಿ ಆ ರೀತಿ ಕಟ್ ಮಾಡ್ಕೊಳ್ಳೋಣ. ನಾನು ಇದನ್ನು ದೊಡ್ಡ ದೊಡ್ಡ ಬಾರ್ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಕ್ವೇರ್ ಸೈಜಲ್ಲಿ ಕೂಡ ಕಟ್ ಮಾಡ್ಬೋದು. ಆದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈ ಪ್ಲೇಟಲ್ಲಿ ನಾನು ಇದನ್ನು ರೆಕ್ಟ್ಯಾಂಗಲ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲೇ ಯಾವ ಥರ ಸಾಫ್ಟಾಗಿ ಮೈಸೂರು ಪಾಕನ ರೆಡಿ ಮಾಡ್ಬೋದು ಅಂತ. ಎಷ್ಟು ಈಸಿಯಾಗಿದೆ ಅಲ್ವಾ. ನಾವು ಶಾಪಿಂದ ತರ್ತೀವಿ, ಬೇಕರಿಯಿಂದ ತರ್ತೀವಿ, ಬಟ್ ಪ್ರಾಬ್ಲಮ್ ಏನಂದರೆ ಅವರು ಶುದ್ಧ ತುಪ್ಪನ ಯೂಸ್ ಮಾಡೋದಿಲ್ಲ, ಅವರು ಡಾಲ್ಡಾನ ಯೂಸ್ ಮಾಡ್ತಾರೆ. ಸೊ ಅದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ನಮಗೆ ಮನೇಲಿ ಸ್ವೀಟ್ ತಿನ್ನೋಕ್ಕೆ ತುಂಬ ಇಷ್ಟ ಇದ್ದರೆ ಅಥವಾ ಹಬ್ಬದ ಟೈಮಲ್ಲಿ ಸ್ವೀಟ್ ತಿನ್ನಲಿಕ್ಕೆ ಮನಸ್ಸಾದರೆ ನಾವು ಈ ರೀತಿ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು. ಸೊ ನೋಡಿ, ಈ ಶೇಪಲ್ಲಿ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಮಾರ್ಕೆಟಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಕಾಣಿಸುತ್ತೆ. ಸೊ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಡೋಣ. ಸೊ ನಿಮ್ಮಲ್ಲಿ ಕೇಕ್ ಟಿನ್ ಇದ್ದರೆ ಅದರಲ್ಲಿ ನೀವು ಹಾಕಿ ತುಂಬ ಈಸಿಯಾಗಿ ಬರುತ್ತೆ. ಸೊ ಅದು ಇಲ್ಲ ಅಂದರೆ ನೀವು ಈ ರೀತಿ ಪ್ಲೇಟಲ್ಲಿ ಹಾಕಿ ಈ ರೀತಿ ಶೇಪ್ ಕೊಟ್ಟು ಇದನ್ನು ಕಟ್ ಮಾಡ್ಬೋದು. ಬಾಯಿಯಲ್ಲಿ ಮೆಲ್ಟ್ ಆಗುವಂಥ ಗೀ ಮೈಸೂರು ಪಾಕ್ ರೆಡಿಯಾಗಿದೆ. ಧನ್ಯವಾದಗಳು.